ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಆತ್ಮೀಯರೇ, ಇಂದು ಉದಯ ಭಾರತಿ ಸಾಹಿತ್ಯ ವೇದಿಕೆಯಲ್ಲಿ ಪ್ರಸಾರವಾಗುವ ಹಾಸ್ಯ ಕಥನ ಕನ್ಯಾ ಪರೀಕ್ಷೆ. ಸುಮಾರು 36 ವರ್ಷಗಳ ಹಿಂದೆ ನನಗೆ ವರಾನ್ವೇಷಣೆ ಪ್ರಾರಂಭವಾದಾಗ ನಡೆದ ಪ್ರಸಂಗವಿದು. ನನ್ನ ಮೊದಲ ಕನ್ಯಾ ಪರೀಕ್ಷೆಯ ಈ ರೋಚಕ ಹಾಸ್ಯ ಕಥನವನ್ನು ಕೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮುಕ್ತವಾಗಿ ತಿಳಿಸಬೇಕು ಎಂದು ಬಯಸುತ್ತೇವೆ. ಕಥೆಯ ಶೀರ್ಷಿಕೆ ಕನ್ಯಾ ಪರೀಕ್ಷೆ. ಮಧ್ಯಾಹ್ನ 12 ಗಂಟೆಯ ಸಮಯ. ಪ್ರೊಫೆಸರ್ ರಂಗಣ್ಣನ ಮನೆಯ ಕರೆಗಂಟೆ ಬಾರಿಸಿತು. ರಂಗಣ್ಣನ ಪತ್ನಿ ಜಾನಕಿಬಾಯಿ ಬಂದು ಬಾಗಿಲು ತೆಗೆದಾಗ ಬಾಗಿಲಲ್ಲಿ ಸುಮಾರು 60 ವರ್ಷದ ಒಬ್ಬ ವೃದ್ಧರು, ಅವರ ಜೊತೆ ಸುಮಾರು 24-25 ವರ್ಷದ ಸುಂದರ ತರುಣ ನಿಂತಿದ್ದರು. ಅಪರಿಚಿತರನ್ನು ಕಂಡು ಜಾನಕಿಬಾಯಿ ತಾವು ಯಾರು ಎಂದು ಕೇಳುವಷ್ಟರಲ್ಲೇ ಅವರು, ಇದು ಪ್ರೊಫೆಸರ್ ರಂಗಣ್ಣನವರ ಮನೆ ಅಲ್ಲೇನ್ರಿ ಎಂದಾಗ, ಹೌದು, ಆದ್ರ ಈಗ ಅವರು ಕಾಲೇಜಿಗೆ ಹೋಗ್ಯಾರ, ಏನಾಗಬೇಕಾಗಿತ್ತು? ಅಲ್ರಿ, ಮತ್ತು ನಾವು ವೆಂಕಣ್ಣಾಚಾರ್ ನೋಡ್ಲಿಕ್ಕೆ ಬಂದಿದ್ವಿ. ಓಹೋ, ಅವ್ರು ನಮ್ಮ ಮಾವನವರು ಪೆನ್ಷನ್ ತರ್ಲಿಕ್ಕೆ ಹೋಗ್ಯಾರ ಎಂದು ಜಾನಕಿಬಾಯಿ ಹೇಳುತ್ತಿರುವಷ್ಟರಲ್ಲಿ ಆ ವೃದ್ಧರು ಮತ್ತೆ, ಅಲ್ಲ, ನಾವು ಕುಲಕರ್ಣಿ ಅಂತ ಬೆಳಗಾವಿಯಿಂದ ಬಂದೇವಿ ಎನ್ನುವಷ್ಟರಲ್ಲಿ ರಂಗಣ್ಣನ ಪತ್ನಿ ಬಂದಿರುವವರು ಯಾರೆಂದು ಗೊತ್ತಾಗಿ ತುಂಬ ಆದರದಿಂದ, ಗೊತ್ತಾತು, ಬರ್ರಿ ಒಳಗೆ ಬರ್ರಿ, ನೀವು ಬರೋದು ಗೊತ್ತಾ ಇರಲಿಲ್ಲ. ಹೀಗಾಗಿ ನಮ್ಮ ಮನೆಯವರು ಮಾವನವರು ಮನೆಯಾಗಿಲ್ಲ, ಇನ್ನೇನು ಬಂದುಬಿಡ್ತಾರ, ಸ್ವಲ್ಪ ಕೂಡ್ರಿ, ಬಿಸ್ಲಾಗ ಬಂದೀರಿ, ಪಾನಕ ತರ್ತೀನಿ ಎನ್ನುತ್ತಾ ಅವರಿಗೆ ವಿಶ್ರಮಿಸಲು ಹೇಳಿ ಅವರಿಗೆ ತಂಪಾದ ಪಾನಕ ನೀಡಿ ಲಘು ಬಗೆಯಿಂದ ರೂಮಿನಲ್ಲಿ ಹೊಲಿಗೆಯ ಮಷೀನಿನ ಮುಂದೆ ಕುಳಿತಿದ್ದ ನಾದಿನಿ ಸರಸಿಯ ಮುಂದೆ ನಿಂತಳು. ಏ ಸರ್ಸು, ಲಘು ಏಳು, ಅದ ಅವರು ಬೀಗರು ಬಂದಾರ ಎಂದಳು. ವೈನಿ, ಹಿಂಗ್ಯಾಕೆ ಎದಿಯುಸು ಬಿಡ್ಲಿಕ್ಕೆ ಹತ್ತೀರಿ? ಯಾವ ಬೀಗರು, ಏನ್ ಕತಿ? ಸರಸಿ, ಸ್ವಲ್ಪ ಬಾಯಿ ಸಣ್ಣದು ಮಾಡು. ಹೋದ್ವಾರ ನಿನ್ನೆ ನೋಡ್ಲಿಕ್ಕೆ ಬರ್ತೀವಿ ಅಂತ ಬೆಳಗಾವಿಯಿಂದ ಪತ್ರ ಬಂದಿತ್ತಲ್ಲ, ಕುಲಕರ್ಣಿ ಅಂತ, ಅವರು ತಂದಿ ಮಗ ಬಂದಾರ, ಹೇಳು ಲಘುನ. ವೈನಿ, ಹಿಂಗೆ ಕೇಳ್ದ ಬಂದ್ರೆ ಹೆಂಗ್ರಿ? ನಾ ಏನು ತಯಾರಾಗಂಗಿಲ್ಲ ನೋಡ್ರಿ. ಅಂದ್ರ ಹಿಂಗ ಈ ನೈಟಿ ಅನ್ನೋ ಭಗವ ಹಾಕ್ಕೊಂಡು ಅವ್ರ ಮುಂದೆ ಕೂಡ್ತೀಯೇನು? ಹೇಳು, ಭಾಳ ಶಾಣ್ಯ ಇದ್ದಿ. ನೋಡು, ನಾ ಹೇಳ್ದಂಗೆ ಕೇಳು, ನಿನಗಿದು ಮೊದಲನೇ ಕನ್ಯಾ ಪರೀಕ್ಷಾ. ದೇವ್ರ ದಯದಿಂದ ಇದ ಕಡಿದಾಗಲಿ, ಸುಟ್ಟು ಬರಲಿ, ಕಂಡವ್ರ ಮುಂದೆ ಕುರಿ ಹಂಗ ತಲೆ ತಗ್ಗಿಸಿ ಕೂಡೋ ಅಂಥ ಪ್ರಸಂಗ ನಿನಗೆ ಬರೋದ ಬೇಡ ಮಾರಾಳ. ಸರ್ಸು, ಲಕ್ಷಣವಾಗಿ ನಿಮ್ಮವನು ಟೋಪ್ ಸೆರಗಿನ ಸೀರೆ ಉಟ್ಕೊಂಡು ಆ ಬೋರ್ಮಳ ಹಾಕೋ, ಮನೆಯಾಗ ಮಲಿಗೆ ಮಾಲೆ ಅದ, ತಲೆ ತುಂಬ ಮುಡಿಸ್ತೇನಿ. ಅಯ್ಯೋ ದೇವ್ರ, ವೈನಿ, ನೀನು ಯಾವ ಕಾಲದಾಗಿದ್ದಿ? ಆ ಟೋಪ್ ಸೆರಗಿನ ಸೀರೆ ಮ್ಯಾಲೆ ಬೋರ್ಮಳ, ಅದ್ರ ಮ್ಯಾಲೆ ತಲೆ ತುಂಬ ಮಲಿಗೆ ಮಾಲಿ, ನೆನ್ನೇನು ಊರ್ ಜಾತ್ರೆಗೆ ತಯಾರಾಗೋ ದೇವಿ ಉತ್ಸವ ಮೂರ್ತಿ ಅಂತ ತಿಳಿದಿ ಏನು? ನೋಡು, ನಾ ಅಂತೂ ಆ ನನ್ನ ಟಿಶ್ಯೂ ಸೀರೆ ಉಟ್ಕೊಂಡು ಬ್ಲ್ಯಾಕ್ ಮೆಟಲ್ ಸೆಟ್ ಹಾಕ್ಕೊಳಾಕಿ ಹಂಗಿದ್ರೆ ತಯಾರಾಗ್ತೀನಿ. ಅಯ್ಯೋ ರಾಮ, ಸರಸಿ, ನನ್ನ ಮಾತು ಕೇಳು. ಹೊರಗೆ ಬಂದ ಆ ಹಿರೇ ಮನುಷ್ಯರು ಭಾಳ ಸಂಪ್ರದಾಯಸ್ಥರು ಇದ್ದಂಗೆ ಕಾಣಿಸ್ತಾರ. ನೋಡು, ಟೋಪ್ ಸೆರಗಿನ ಸೀರೆ ಬೇಕಾರ್ ಬಿಡು, ಆದ್ರ ಮನ್ಯಾಗ ಸದಕರ್ ತುಂಬ ಬಂಗಾರ ತುಂಬ್ಯದ. ಸುಡುಗಾಡು ಆ ಬ್ಲ್ಯಾಕ್ ಮೆಟಲ್ ಅನ್ನೋ ಕಬ್ಬಿಣದ ಆಭರಣ ಹಾಕ್ಕೊಂಡು ಯಾಕೆ ಬೇಕವ ತಾಯಿ? ಬೋರ್ಮಳ ಬ್ಯಾಡ್ದಿದ್ರು ಬಿಡು, ನಿನ್ನ ನೆಕ್ಲೆಸ್ ಸೆಟ್ ಹಾಕ್ಕೊಂಡಿಯಲ್ಲ ಅದನ್ನರೇ ಹಾಕೋ. ಬಂದವ್ರ ಮುಂದೆ ನಮ್ಮ ಮಾನ ಮಾತ್ರ ಕಳಿಬ್ಯಾಡವಾ? ನಿಮ್ಮ ಅಪ್ಪ ಅಣ್ಣಂದಂತೂ ಇನ್ನೂ ಪತ್ತೇನ ಇಲ್ಲ. ಊರು ಸುಟ್ಟರು ಹನುಮಪ್ಪ ಹೊರಗ ಅನ್ನೋ ಹಂಗಾಗ್ಯದ ಅವ್ರ ಕತಿ. ನಾ ಅಷ್ಟು ಬಂದವರಿಗೆ ಫರಾಡ್ ತಯಾರು ಮಾಡ್ತೀನಿ ಎನ್ನುತ್ತಾ ಜಾನಕಿಬಾಯಿ ಅಡುಗೆ ಮನೆಗೆ ಹೊರಟಳು. ಸ್ವಲ್ಪ ಹೊತ್ತಿನಲ್ಲೇ ಹೊರಗಡೆ ಸರಸಿ ಅಣ್ಣ ಪ್ರೊಫೆಸರ್ ರಂಗಣ್ಣನ ಆಗಮನವಾಯಿತು. ರಂಗಣ್ಣನನ್ನು ಕಂಡು ಆ ವೃದ್ಧರು ಕೈ ಮುಗಿದು, ನಾನು ಕುಲಕರ್ಣಿ ಅಂತ ಬೆಳಗಾವಿಯಿಂದ ಬಂದೇನಿ ಎನ್ನುವಷ್ಟರಲ್ಲಿ ಜಾನಕಿಬಾಯಿ ಸನ್ನೆಯಿಂದ ಗಂಡನನ್ನು ಒಳ ಕರೆದು ಬಂದಿರುವವರು ಯಾರೆಂದು ತಿಳಿಸಿದಳು. ರಂಗಣ್ಣ ಒಳಗಿನಿಂದ ದೇಶಾವರಿ ನಗೆ ಬೀರುತ್ತಾ, ಇನ್ನೇನು ನಮ್ಮ ತಂದೆ ಬಂದ್ಬಿಡ್ತಾರ, ಕೂಡ್ರಿ ಎಂದು ಹೇಳಿ ಮತ್ತೆ ಹೆಂಡತಿಯನ್ನು ಅರಸುತ್ತಾ ಅಡಿಗೆ ಮನೆಗೆ ಹೋಗಿ, ಅಲ್ಲ ಜಾನಕಿ, ಅವರು ಕೇಳ್ದ ಕನ್ಯಾ ನೋಡ್ಲಿಕ್ಕೆ ಬಂದ್ಬಿಟ್ಟಾರಲ್ಲ, ಆದ್ರ ವರ ಮಾತ್ರ ಮಸ್ತಿದ್ದಾನಲ್ಲ. ಮಧ್ಯಾಹ್ನದ ಹೊತ್ತು ಊಟಕ್ಕೇನ್ರಿ ಎಬ್ಬಿಸ್ಲೇನು? ತಲಿಗಿರಿ ಕೆಟ್ಟದೇನು ನಿಮ್ಗೆ? ಕನ್ಯಾ ನೋಡ್ಲಿಕ್ಕೆ ಬಂದವ್ರು ಯಾರೇ ಊಟ ಮಾಡ್ತಾರೇನು? ಏನಾರೇ ಕೇಳಿ ಹುಚ್ಚಮಂಗೆ ಆಗ್ಬೇಡ್ರಿ. ಅಲ್ದ ಒಂದು ವೇಳೆ ಇವರ ಖರೆ ಬೀಗರಾದ್ರ ಮುಂದೆ ಅವ್ರ ಪಾದ ತೊಳೆಯೋದು ಅದನ್ನೇ ಅದ. ಈಗ ಬಿಸಿ ಒಗ್ಗರಣೆ ಅವಲಕ್ಕಿ ಶಿರಾ ಮಾಡೀನಿ, ಕೊಟ್ಟು ಕನ್ಯಾ ತೋರಿಸಿ ಕಳಿಸ್ರಿ. ಹಂಗಂತೀಯ? ಅಲ್ಲ, ಅಪ್ಪ ಇನ್ನೂ ಬರಲೇ ಇಲ್ಲಲ್ಲ? ಆತು, ನಿಮ್ಮಪ್ಪ ಎಂದರೆ ಪೆನ್ಷನ್ ತಗೊಂಡು ನೆಟ್ಟಗೆ ಮನೆಗೆ ಬಂದದ್ದು ಅದ ಏನು? ತಮ್ಮ ಕಣ್ಣು ಕಾಣಿಸ್ತಿದ್ರು, ಕಿವಿ ಕೇಳಿಸ್ತಿದ್ರು, ಊರು ಸಾಬರಿ ಮುಗಿಸ್ಕೊಂಡ ಮನೆಗೆ ಬರ್ತಾರ. ಬಂದವ್ರನ್ನ ಎಷ್ಟೊತ್ತು ಹಂಗ ಕುಡ್ಸೋದು? ನೋಡ್ರಿ, ಸರಿಸಿ ಹೆಂಗೂ ತಯಾರಾಗ್ಯಾಳ,
ಆಕಿ ಕೈಲೇ ಫರಾಳ ಕೊಟ್ಟು ಕಳಿಸ್ತೇನೆ. ಮೊದ್ಲ ಆಕಿ ಶಿಡಕ್ ಶಿವರಾತ್ರಿ ತಯಾರಾಗಲಿಕ್ಕೆ ಒಲ್ಲನ್ಲಿಗೆ ಹತ್ತಿದ್ಲು. ಅಲ್ರಿ, ಆ ಮುದುಕ ಅಷ್ಟೇನು ಘರಾಣಸ್ಥ ಅನಿಸ್ವಲ್ಲ ಅಲ್ಲೇನ? ಇರ್ಲಿ ಬಿಡ್ರಿ, ಹುಡುಗನ ನೌಕರಿ ಪಸಂದದ, ನೋಡೋಣ ಸರಸಿ ದೈವ ಹೆಂಗದನೋ ಏನೋ ಎನ್ನುತ್ತಾ ಜಾನಕಿ ಬಾಯಿ ಒಳ ಹೋಗಿ ನಾದಿನಿಯ ಕೈಯಲ್ಲಿ ತಿಂಡಿ ಕಳಿಸಿದಳು. ಕೆನೆ ಬಣ್ಣದ ಕೆಂಪಂಚಿನ ಟಿಶ್ಯೂ ಸೀರೆ, ಕುಸರಳ್ಳಿನಂತೆ ನಾಜೂಕಾಗಿ ತಯಾರಿಸಿದ ನೆಕ್ಲೇಸು, ಮೇಲೆ ನೀಳ ಕೇಶರಾಶಿಗೆ ಅಂದವಾಗಿ ಮುಡಿದ ರೋಜಾ ಹೂವಿನಲ್ಲಿ ಕಪ್ಪು ಕಂಗಳ 18ರ ಚೆಲುವೆ ಅಪ್ಸರೆಯಂತೆ ಕಾಣುತ್ತಿದ್ದಳು. ಮೊದಲ ವಧು ಪರೀಕ್ಷೆಯಾದ್ದರಿಂದ ಸರಸಿ ತುಸು ಭಯದಿಂದ, ತುಸು ಲಜ್ಜೆಯಿಂದ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಬಂದು ಅವರಿಬ್ಬರಿಗೂ ತಿಂಡಿ ಕೊಡುತ್ತಾ ಕಳ್ಳ ನೋಟದಿಂದ ತರುಣನ ಕಡೆ ದೃಷ್ಟಿ ಹರಿಸಿದಳು. ಒಂದು ಮೃದುವಾದ ಮಂದಹಾಸ ಬಿರಿದಳು. ಆ ತರುಣ ತುಸು ಕಕ್ಕಾಬಿಕ್ಕಿಯಾಗಿ ಆ ವೃದ್ಧರನ್ನೊಮ್ಮೆ, ರಂಗಣ್ಣನನ್ನೊಮ್ಮೆ, ಸರಸಿಯನ್ನೊಮ್ಮೆ ನೋಡತೊಡಗಿದ. ಅಷ್ಟರಲ್ಲಿಯೇ ಹೊರಗಡೆಯಿಂದ ವೆಂಕಣ್ಣಾಚಾರ್ಯರ ಆಗಮನವಾಯಿತು. ವೆಂಕಣ್ಣಾಚಾರ್ಯರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ನಂತರ ಒಳ್ಳೆಯ ಸರ್ಕಾರಿ ಹುದ್ದೆಯಲ್ಲಿದ್ದು ಈಗ ರಿಟೈರ್ ಆಗಿದ್ದಾರೆ. ಆದರೂ ಇನ್ನೂ ಸರ್ಕಾರಿ ಗತ್ತಿನಲ್ಲಿಯೇ ಕೋಲು ಕುಟ್ಟುತ್ತಾ ಒಳಬಂದರು. ರಂಗಣ್ಣ ತಂದೆಯನ್ನು ಪಕ್ಕಕ್ಕೆ ಕರೆದು ಅವರ ಕಿವಿಯಲ್ಲಿ ಬಂದಿರುವವರು ಯಾರೆಂದು ಉಸುರಿದ. ವೆಂಕಣ್ಣಾಚಾರ್ಯರು ಕನ್ಯಾಪಿತನಾಗಿ ವಿನೀತನಂತೆ ಅವರ ಮುಂದೆ ನಿಂತು ಕೈ ಮುಗಿದು, ಕ್ಷಮಾ ಮಾಡಬೇಕು, ನೀವು ಬರೋದು ಗೊತ್ತಾಗ್ಲಿಲ್ಲ, ಇಲ್ದಿದ್ರ ಮನ್ಯಾಗ ದಾರಿ ಕಾಯ್ತಿದ್ದೆ ಎನ್ನುವಷ್ಟರಲ್ಲಿ ಆ ವೃದ್ಧ ಥಟ್ಟನೆ ವೆಂಕಣ್ಣಾಚಾರ್ಯ ಕೈ ಹಿಡಿದು ತಮ್ಮ ಪಕ್ಕ ಕೂಡಿಸಿಕೊಳ್ಳುತ್ತಾ, ಛೇ ನೀವ್ಯಾಕ್ರಿ ಕ್ಷಮಾ ಕೇಳ್ತೀರಿ? ಖರೆ ಅಂದ್ರ ನಾವ ನಿಮ್ಮ ಕ್ಷಮಾ ಕೇಳಬೇಕು. ಕೇಳ್ದ ನಿಮ್ಮ ಮನೆಗೆ ಬಂದ್ಬಿಟ್ಟೇವಿ. ಆದರೂ ನಿಮ್ಮ ಮಗ, ಸೊಸಿ, ಮಗಳು ಎಷ್ಟಾದರಾತಿಥ್ಯ ಮಾಡಿದ್ರು. ಇಂಥ ಸೊಸಿ ಮಕ್ಕಳು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರಬೇಕು ಎಂದಾಗ ವೆಂಕಣ್ಣಾಚಾರ್ಯ ಮುಖದಲ್ಲಿ ಗರ್ವದ ನಗೆ ತುಳುಕಿತು. ಅಷ್ಟರಲ್ಲೇ ಮತ್ತೆ ಆ ವೃದ್ಧರು, ಆಚಾರ್ಯರ, ನೀವು ನನಗೊಂದು ಉಪಕಾರ ಮಾಡಬೇಕು, ಇಲ್ಲ ಅಂತ ಮಾತ್ರ ಅನ್ಬ್ಯಾಡ್ರಿ ಎಂದು ಗದ್ಗದ ಧ್ವನಿಯಲ್ಲಿ ಬೇಡಿಕೊಂಡಾಗ ವೆಂಕಣ್ಣಾಚಾರ್ಯನು ಹಿಡಿದು ಅವರ ಪರಿವಾರದವರೆಲ್ಲರಿಗೂ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅವರ ಜೊತೆ ಬಂದಿದ್ದ ಯುವಕ, ಯಜಮಾನ್ರೇ, ಇವರು ನನ್ನ ತಂದೆಯ ಸ್ನೇಹಿತರು, ಸ್ವಾತಂತ್ರ್ಯ ಯೋಧರು. ಈ ವೃದ್ಧಾಪ್ಯದಾಗ ಇವರಿಗೆ ಯಾರೂ ಆಸರಿಲ್ಲ ಅನ್ನೋಕ್ಕಿಂತ ಇರೋ ಒಬ್ಬ ಮಗ, ಹೆಂಡತಿ ಮಾತು ಕೇಳಿ ಇವರನ್ನ ಸರಿಯಾಗಿ ನೋಡ್ಲಿಕ್ಕೆ ಹತ್ತಿಲ್ಲ. ಈಗ ಇವರ ಹೊಟ್ಟಿ ಪಾಡಿಗೆ ಭಾಳ ತ್ರಾಸಾಗ್ಯದ. ಯುವಕನ ಮಾತು ಕೇಳಿ ತುಸು ವಿಚಲಿತರಾದ ವೆಂಕಣ್ಣಾಚಾರ್ಯರು, ಅದಕ್ಕೆ ನಾ ಏನು ಮಾಡ್ಬೇಕ್ರಿ ಎಂದಾಗ ಆತ, ಅದ ಹೇಳಿದ್ನಲ್ರಿ, ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರೂ ಇವರಿಗೆ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವ ಪಿಂಚಣಿನೂ ಸಿಗವಲ್ತು. ಸಾಕಷ್ಟು ಅರ್ಜಿ ಕಳಿಸಿ ಸಾಕಾಗಿ ಹೋಗ್ಯದ. ಹಗಲೆಲ್ಲ ಈ ಸರ್ಕಾರ ಬದಲಾಗೋದ್ರಾಗ ಇವರು ಕಳಿಸಿದ ಅರ್ಜಿನೂ ಗುಳುಮ ಆಗಿಬಿಡ್ಲಿಕ್ಕೆ ಹತ್ತಾವ. ಮೊನ್ನೆ ನಿಮ್ಮ ಗುರುಗಳು ಅಂದ್ರ ಆ ಶಿರಟ್ಟಿ ಮಾಸ್ತರು ನಮ್ಮ ತಂದೆಯವರಿಗೆ ಹೇಳಿದ್ರಂತ, ನೀವು ಸಾಕಷ್ಟು ರಾಜಕೀಯ ಮುಖಂಡರ ಸ್ನೇಹ ನಿಮಗದ, ನಿಮ್ಮಿಂದ ಮಾತ್ರ ಈ ಕೆಲಸ ಆಗ್ತದ ಅಂತ ಹೇಳಿದ್ರು. ಅದಕ್ಕೆ ಇವರ ಗೋಳಾಟ ನೋಡ್ಲಾರ್ದ ನಿಮ್ಮ ಹತ್ರ ಕರ್ಕೊಂಡು ಬಂದೇನಿ. ಯಜಮಾನ್ರ, ನೀವು ಇವ್ರಿಗೆ ಹೆಂಗಾರೆ ಮಾಡಿ ಆ ಪಿಂಚಣಿ ಬರೋ ಹಂಗೆ ಮಾಡಿದ್ರೆ ಈ ವೃದ್ಧಾಪ್ಯದಾಗ ಅವ್ರಿಗೆ ಒಂದು ಊರ್ಗೊಂದು ನೀಡಿದಂತ ಆಗ್ತದ ಎಂದು ಆ ಯುವಕ ತಾವು ಬಂದ ಇತಿಹಾಸ ಬಿಚ್ಚಿದಾಗ ವೆಂಕಣ್ಣಾಚಾರ್ಯರು ಪ್ರೊಫೆಸರ್ ರಂಗಣ್ಣನ ಪರಿಸ್ಥಿತಿ ಪೆದ್ದು ಮಂಗಣ್ಣನಂತಾಗಿದ್ದರೆ ಒಳಗೆ ಅಡಿಗೆ ಮನೆಯಲ್ಲಿ ಸರಸಿ ಅತ್ತಿಗೆಯ ಪೆದ್ದುತನಕ್ಕೆ ಅವಳ ಮುಂದೆ ಕುಳಿತು ಬಿದ್ದು ಬಿದ್ದು ನಗುತ್ತಿದ್ದಾಳೆ. 1/4 kg ತುಪ್ಪ, ತುಟ್ಟಿ ದ್ರಾಕ್ಷಿ ಗೋಡಂಬಿ ಕಂಡವರ ಪಾಲಾಯ್ತಲ್ಲ ಅನ್ನೋ ಸಂಕಟಕ್ಕಿಂತ ತಾನು ಬಂದವರನ್ನು ಸರಿಯಾಗಿ ವಿಚಾರಿಸದೆ ಮುದ್ದು ನಾದನಿಯ ಮುಂದೆ ಪೆದ್ದಳಾಗಬೇಕಾಯ್ತಲ್ಲ ಅನ್ನೋ ಸಂಕಟದಿಂದ ಜಾನಕಿ ಬಾಯಿ ಖಾಲಿಯಾದ ಅವಲಕ್ಕಿ ಪಾತೇಲಿ ಶಿರಾ ಬುಟ್ಟಿಯ ಮುಂದೆ ಪೆಚ್ಚಾಗಿ ಕುಳಿತಿದ್ದಾಳೆ.